ಅಂದರೆ ಕತೆ ಕೇಳೋವಾಗ್ಲೇ ಒಂದು ಒಂದು ಭಯ ಆಗುತ್ತೆ. ಇವನ್ ಆ್ಯಕ್ಟ್ ಮಾಡೋದಕ್ಕೂ ಅಥವಾ ಅದನ್ನು ರಿಸೀವ್ ಮಾಡೋದಕ್ಕೂ ಅಲ್ಲಿ ಏನು ನಡೀತಾ ಇದೆ ಅದನ್ನು ರಿಸೀವ್ ಮಾಡೋದಕ್ಕೂ ಒಂಥರ ಭಯ ಆಗುತ್ತೆ. ಸೊ ಆ ಥರದೊಂದು ಪಾತ್ರ. ಸೊ ಅದೇ ಆ ಇನ್ಸಿಡೆಂಟ್ಗಳು ಹೇಳೋಕ್ಕಾಗಲ್ಲ, ಬಟ್ ನೋಡಿದಾಗ ಐ ಥಿಂಕ್ ಇವನ್ ಆಡಿಯನ್ಸ್ಗೂ ಗೊಂದಲ ಅಥವಾ ಅದೊಂದು ಭಯ ಇದ್ದೇ ಇರುತ್ತೆ ಸಿನಿಮಾ ನೋಡುವಾಗ. ಭಾಳ ಅಂದರೆ ಭಾಳ ಇಂಪ್ರೆಸ್ ಆದಂಥ ಒಂದು ಕತೆ. ಬಹುಶಃ ನನಗಿಂತ ಫಸ್ಟು ಮಿಲನ ಓಕೆ ಮಾಡಿದ್ದಿದ್ದೀರ. ನಾನು ಒಂದಂದರೆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ವಿಷಯಗಳು ಬರುತ್ತೆ. ಸೊ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ನಾನು. ಬಟ್ ಮಿಲನ ಇಲ್ಲ ಇದನ್ನು ಮಾಡಲೇಬೇಕು ನೀವು, ನಂಗೆ ಸಖತ್ತಾಗಿದೆ, ಇದನ್ನು ಮಾಡಿ ಅಂತ. ಸೊ ಇಮಿಡಿಯೇಟಾಗಿ ಆ್ಯಕ್ಚುಲಿ ಚಂದ್ರು ಸರ್ ಮತ್ತೆ ಫೋನ್ ಮಾಡಿದ್ರು. ಸರ್ ಹೆಂಗೆ ಅನಿಸ್ತು ಅಂದರು. ಸರ್ ನನಗೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಡೈಜೆಸ್ಟ್ ಮಾಡ್ಕೋತಾ ಇದ್ದೀನಿ, ಬಟ್ ಮಿಲನ ಬಿಡ್ತಾಯಿಲ್ಲ ಸರ್, ಇಮಿಡಿಯೇಟಾಗಿ ಮಾಡು ಅಂತ ಇದ್ದಾರೆ ಅಂತ ಹೇಳಿದ್ದೆ. ಸೊ ಅಷ್ಟು ಇಷ್ಟಪಟ್ಟಿದಂಥ ಕತೆ. ಆ್ಯಂಡ್ ಅದನ್ನು ಮತ್ತೆ ನಾವು ಈಗ ಬಂದು ಶೂಟ್ ಮಾಡೋವಾಗ ಎಸ್ಪೆಷಲಿ ಪ್ರಕಾಶ್ ರಾಜ್ ಸರ್ ಜೊತೆ ಒಂದು ಟೆನ್ಷನ್ ಇನ್ನೂ ಇದೆ, ಅಲ್ಲಿತ್ತು, ಬಟ್ ಎಲ್ಲೂ ತೋರಿಸ್ಕೋತಾ ಇಲ್ಲ, ಬಟ್ ಸ್ಟಿಲ್ ಇನ್ನೂ ಇದೆ. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸೀನ್ಗಳಿದೆ, ಇನ್ನೂ ಮಾಡೋದಿದೆ. ಒಂದು ಕಡೆ ಅಂದರೆ ಒಂದು 2-3 ಶಾರ್ಟ್ಗಳಲ್ಲಿ ಹಂಗೆ ಆಗೋಯ್ತು. ಅಂದರೆ ಅವ್ರು ಆ್ಯಕ್ಟ್ ಮಾಡೋವಾಗ ಎದುರುಗಡೆ ಆ್ಯಕ್ಟ್ ಮಾಡ್ತಾ ಅವ್ರನ್ನೇ ನೋಡ್ತಾ ಇದ್ದೀನಿ ನಾನು. ನಾನು ರಿಯಾಕ್ಟ್ ಮಾಡಬೇಕು ಅಂದರೆ ಕೆಲವು ಟೈಮ್ ಸಜೆಷನ್ ಶಾರ್ಟ್ ಇರುತ್ತೆ, ಮರ್ತುಬಿಟ್ಟಿರ್ತೀನಿ. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಿರುವಾಗ ನಾವೇ ಮೈ ಮರೆತು ನೋಡ್ತಾ ಇರ್ತೀವಿ. ಸೊ ಅದೊಂದು ಎಕ್ಸ್ಪೀರಿಯೆನ್ಸು. ಹೋಪ್ಫುಲಿ ಅವರ ಒಂದು 30-40% ಮಾಡೋ ಒಂದು ಪ್ರಯತ್ನ ಮಾಡೋಣ. ಆ್ಯಂಡ್ ಡೆಫಿನೆಟ್ಲಿ ಅವ್ರ ಪಾತ್ರ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ತುಂಬ ಎಮೋಷ್ನಲ್ ಆಗಿರುತ್ತೆ. ಆಡಿಯನ್ಸ್ ನೋಡೋರಿಗೆ ತುಂಬ ಹತ್ತಿರ ಆಗುತ್ತೆ ಈ ಸಿನಿಮಾ. ಬಹುಶಃ ತುಂಬ ದಿನಗಳ ಮಟ್ಟಕ್ಕೆ ಜನಗಳ ಮನಸ್ಸಲ್ಲಿ ಉಳಿಯೋಂಥ ಒಂದು ಚಿತ್ರ ಆಗುತ್ತೆ ಇದು. ಸೊ ಈಗ ಒಂದು 10 ದಿನ ಶೂಟ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಮಾಡೋ ಒಂದು ಪ್ರಯತ್ನ ಇದೆ. ಸೊ ಎಲ್ಲರೂ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.